ಓಹೋ, ಏನು ಜಯಕ ಪಾರ್ವತಕ್ಕ ಇಬ್ರೂ ಬೆಳಗ್ಗೆನೆ ಎಲ್ಲೂ ಹೊಂಟಂಗಿದ್ದೀರಿ? ಏ ಎಲ್ಲೂ ಹೋಯ್ತಾ ಇಲ್ಲ ಕಣ್ ಪಾರ್ವತಕ್ಕ, ಹಂಗೆ ಸುಮ್ಕೆ ಮಾತಾಡ್ಕೊಂಡು ಬರ್ತಾಯಿದ್ದೋ. ನಿಮ್ಮ ಮನೆ ಕಡೆಗೆ ಬರ್ತಾಯಿದ್ದೋ ಈಗ. ಓಹೋ ಹೌದೇನು? ಏನು ವಿಷಯ ಜಯಕ? ಏನಾದ್ರು ಸಮಾಚಾರ ಇತ್ತಾ ಹೆಂಗೆ? ಏ ಏನೂ ಇಲ್ಲ ಕಣ್ ಪಾರ್ವತಕ್ಕ, ಸುಮ್ಕೆ ಮಾತಾಡುಮ ಅಂತ ಬರ್ತಾಯಿದ್ದೋ. ಬೆಳಗಿಂದವ ಮನೇಲಿದ್ದು ಇದ್ದು ಸಾಕಾಗ್ಬಿಟ್ಟಿತ್ತ ತಗಿ. ಅದಕ್ಕೆ ನಾಷ್ಟ ಮಾಡ್ಕೊಂಡು ಹೆಂಗೋ ಗೌರಕ್ಕನೂ ನಮ್ಮ ಮನೆ ಹತ್ರಕ್ಕೆ ಬತ್ತು. ಅದಕ್ಕೆ ಇಬ್ರೂ ಬಂದು ಅತ್ತಗಿ. ನಮ್ದು ಬಿಡು ಪಾರ್ವತಿ, ನೀನೆಲ್ಲಿ ಹೋಯ್ತಾ ಇದ್ದೆ ಈಟೊತ್ನಲ್ಲಿ? ಯಾಕ ನಾನು ನಿಮ್ಮ ಮನೆ ತಕ್ಕೆ ಬರ್ತಾಯಿದ್ದೆ ಮಾತಾಡುಮ ಅಂತ. ಮನೇಲಿ ಒಬ್ಬರೇ ಇದ್ದಿದ್ದು ಬೇಸರ ಆಗೋಯ್ತದ ಕಣಕ್ಕ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಒಬ್ಬೊಬ್ಬರೇ ಇದ್ದರೆ ಒಂಥರ ಹುಚ್ಚಿಡ್ದಂಗೆ ಆಯ್ತದ ತಗಿ. ಕಣ್ ಸರಿ ಕಣವ ಅದುವೆ. ಅಯ್ಯೋ ಇರೋಕ್ಕಾಗಕ್ಕಿಲ್ಲ ಮನೇಲಿ. ಆಮೇಲೆ ನಾಷ್ಟ ಏನು ಮಾಡಿದ್ದೆ? ಅಕ್ಕ ಇವತ್ತು ನೀರು ದೋಸೆನೂ ಒಂಚೂರು ಚಟ್ನಿನೂ ಮಾಡಿದ್ದೆ ಕಣಕ್ಕ. ನಿಮ್ಮ ಮನೆಗೆ? ನಮ್ಮನೆಗೆ ಅದು ಎಂಥದೋ ಮಾಡಿದ್ಲು ಕಣ್ಲೇ ಇವತ್ತು. ಅದು ಎಂಥದೋ ಹೆಸ್ರು ಹೇಳಿದ್ಲು ನೋಡು, ನನಗೂ ಮರ್ತೋಯ್ತು. ಪೀಸ್ ಪಲಾವ್ ಅಂತೆ, ಪೀಸ್ ಪಲಾವ್ ಅಂತ. ಏನಕ್ಕದು ಪೀಸ್ ಪಲಾನ? ಅಯ್ಯ ಪೀಸ್ ಪಲಾವ್ ಅಲ್ಲ ಕಣ್ಲೇ, ಪೀಸು ಪಲಾವು. ಗೌರಕ್ಕ ಅದೆಂಥದ್ದು ಪೀಸು? ಪೀಸ್ ಪೀಸ್ ಮಾಡೋದಾ ಪಲಾವ್ನೇ? ಅದನ್ನೇ ಪೀಸ್ ಪಲಾವು ಅಂತ ಇದೆಯಾ? ಅಯ್ಯೋ ಮರೈತೀರಾ, ನಾನೂ ಹಂಗೆ ಅಂದ್ಕೊಂಡೆ. ಅದೇನೋ ಪೀಸ್ ಪಲಾವು ಅಂತಿದ್ಲಲ್ಲ, ಪೀಸ್ ಮಾಡಿಕೊಟ್ಟಳೇನೋ ಪಲಾವ್ನೆಯ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಪೀಸು ಅಂದರೆ ಬಟಾಣಿಯ ಪೀಸು ಅಂದರಂತೆ. ಅಯ್ಯೋ ಬಟಾಣಿನ ಪೀಸು ಅಂದರ? ಅದ್ಯಾವ ಬಸ್ನಾಗಕ್ಕ? ಅಯ್ಯೋ ಇಂಗ್ಲೀಷ್ನಾಗೆ ಬಟಾಣಿಯ ಪೀಸು ಅಂದರಂತೆ ಕಣ್ಲೆ. ಅದಕ್ಕೆ ಅವಳು ನನ್ನ ಸೊಸೆ ಪೀಸ್ ಪಲಾವು ಅಂದ್ಕೊಂಡು ಓಡಾಡ್ತಾ ಇದ್ಲು. ಅಯ್ಯೋ ಹೌದೇನಕ್ಕ? ಅಯ್ಯೋ ಅದು ಏನೇನು ಹೆಸ್ರುಗಳು ಬರ್ತವೋ ಏನೋ ಕಣಕ್ಕ, ನನಗಂತೂ ಒಂದು ಗೊತ್ತಾಗಕ್ಕಿಲ್ಲ ಅಂತೀನಿ. ಅಯ್ಯೋ ಕಣ್ ಪಾರ್ವತಿ, ಅದು ಯೋನನ್ ಬರ್ತವೋ ಏನೋ, ಯೋನನ್ ತಿಂಡಿಗಳು ಬರ್ತವೋ. ಈ ನಮ್ಮ ಸೊಸೆದಿರು ಎಲ್ಲೆಲ್ಲೋ ನೋಡ್ಕೊಬಿಡ್ತವೆ ಮೊಬೈಲ್ನಾಗ. ಅದನ್ನೇ ಮಾಡಿ ಕೊಡ್ತಾವತ್ತಾಗ ನಮಗೆ. ಅಯ್ಯೋ ಕಣ್ ಪಾರ್ವತಕ್ಕ, ನನ್ನ ಸೊಸೆನೂ ಅದೆಂಥದು ಇದು ಆಲೂಗಡ್ಡೆ ಹಾಕ್ಬಿಟ್ಟು ಪರಾಟ ಮಾಡಿದ್ಲು. ಆಲೂ ಪರಾಟ ಅಂದ್ಕೊಂಡೇನೋ ಮಾಡಿದ್ಲು, ಆಲೂಗಡ್ಡೆ ಹಾಕ್ಬಿಟ್ಟು. ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಆ ಚಪಾತಿ ಒಳಗೆ ಹಾಕೊಂತಿರೋದನ್ನೇ ಆ ಪರಾಟ ಅಂತ ಮಾಡ್ತಾಳೆ ತಾಯಿ. ಹೌದೇನ್ಲೇ, ಚಂದಾಗಿರಕ್ಕಿಲ್ವೇ? ಚಂದಾಗಿರ್ತದ ಕಣಕ್ಕ. ಮಾಮೂಲಿ ಪಲ್ಯನೂ ಚಪಾತಿ ತಿನ್ನೋ ಬದಲು ಎಲ್ಲ ಒಳಿಗೆ ಹಾಕೊಂಡು ಒಟ್ಟಿಗೆ ತಿನ್ನೋದು ಆಟೆಯ. ಅಯ್ಯೋ ಒಳ್ಳೇದಾಯ್ತು ಬಿಡವ. ಏನೋ ಹೆಂಗೋ ಸುಲಭದ ಕೆಲಸ ಮಾಡ್ಕೊತಾವ್ರೆ ಸೊಸೆರು ಅಲ್ವೇ? ಕಣ್ ಪಾರ್ವತಿ, ಹಿಂಗೆ ಮಾಡ್ಕೊಂಡು ಹೋಗಿವ್ರು. ಮುಂದಕ್ಕೆ ಅದೇನು ತಿಂಡಿ ಗಿಂಡಿ ಮಾಡೋರು ಏನೋ ಗೊತ್ತಿಲ್ಲ. ನೀರು ಕುಟ್ಕೊಂಡು ಇದೇಯಾ ತಿಂಡಿ ಅಂದ್ಬಿಟ್ಟರು ಏನೋ ಕಣವ ಗೊತ್ತಿಲ್ಲ. ಹಂಗೆ ಮಾಡಿದ್ರು ಸೊಸೆರಂತುವೆ. ನಿಂದೆ ಸರಿ ಕಣ್ ಪಾರ್ವತಿ, ಸೊಸೆರು ಇಲ್ಲ ಏನೂ ಇಲ್ಲ. ಹೆಂಗೋ ಆರಾಮಾಗಿ ಗಿಟ್ಟು ಮಾಡ್ಕೊಂಡು ಉಣ್ಕೊಂಡು ನೀನು ರಮಣ್ಣನೂ ಆರಾಮಾಗಿರ್ತೀರಿ ಅಲ್ವೇ? ಏನು ಚಂದ ಕಣ್ ಹೇಳ್ಕೊರಕ್ಕ. ನೀವೇನುವ ಸೊಸೆರಿಲ್ಲ ಆರಾಮಾಗಿರ್ತೀರಿ ಅಂತ ಹೇಳ್ತೀರಿ. ಯಾರು ಇಲ್ದಿದ್ರೆ ಮನೇಲಿ ಇರೋಕ್ಕಾಗಕ್ಕಿಲ್ಲ ಕಣಕ್ಕ. ನಮ್ಮ ಮನೆದು ಬೆಳಿಗ್ಗೆ ಎದ್ದೋದ್ರೆ ಇನ್ನು ಬರೋದೇ ಸಂಜೆ ತೆಗೆ ಬರ್ತದೆ. ನಾನು ಒಬ್ಳೆಯ ದೇವ್ವಿದ್ದಂಗೆ ಇರಬೇಕು ಕಣಕ್ಕ ಮನೇಲಿ. ಏನು ಮಾಡೋಣ ಹೇಳು? ಅದು ಸರಿನೇ ಕಣ್ ಹೇಳು ಪಾರ್ವತಿ. ಆಮೇಲೆ ಪಾರ್ವತಿ, ನಿಮ್ಮ ಬೀದಿಲಿ 4ನೇ ಮನೆಯವಳು ಅವಳಲ್ಲ, ಅವಳು ಇವಾಗ ಬಸ್ರಿ ಅಂತೆ ಕಣೆ. ಇಲ್ವೇನೋ ಕಣಕ್ಕ, ನಿಂಗೆ ಯಾರೋ ಸುಮ್ಮನೆ ಹೇಳಿರ್ಬೇಕು ಏನೋ ಕಣಂತೆ. ಅವಳ ಮಗ ಆಗ್ಲೆಯಾ ಅದೇನೋ 10ನೇ ಕ್ಲಾಸೋ 11ನೇ ಕ್ಲಾಸೋ ಓದ್ತಾವನ್ ಕಣಕ್ಕ. ಈಗ ಬಸ್ರಿ ಅದಲ್ಲ. ಬೆಳಿಗ್ಗೆ ವಿಷಯ ಗೊತ್ತಾದಾಗ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಆ ಹುಡುಗ ನೋಡಿದ್ರೆ ಆಟದ ಬೀಳ್ದವನಲ್ಲ, ಇವಾಗ ಬಸ್ರಿ ಅಂತವ್ರಲ್ಲ ಅಂತ. ಆಮೇಲೆ ನೋಡಿದ್ರೆ ಅವಳು ತಮ್ಮನೆಯ ಬಂದಿದ್ದ ಊರಿಂದ. ಅಲ್ಲಿ ದಾರಿಲಿ ಹೋಯ್ತಾ ಇದ್ನ, ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ದೆ. ಆವಾಗ ಕಣಮ್ಮ ಚೆನ್ನಾಗಿದ್ದೀನಿ, ಹಿಂಗೆ ನಮ್ಮ ಅಕ್ಕ ಬಸ್ರಿ ಆಗಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ದ. ಅಯ್ಯೋ ರಾಮ್ನೆ, ಅವಳಿಗೇನು ಬಂದಿತ್ತು ಅಂತೀನಿ ಈ ವಯಸ್ಸಲ್ಲಿ? ಅಯ್ಯೋ ಈಗ ಮಾಡ್ಕೊಂಡಳ ಆ ಹುಡ್ಗ ಆಗಲೇ 15 ವರ್ಷನೋ 16 ವರ್ಷ ಇರ್ಬೇಕು ಕಣಕ್ಕ. 10ನೇ ಕ್ಲಾಸು ಅಂದರೆ ಇನ್ನೇನು 15 ವರ್ಷ ಆಗಿಲ್ವೇ ಅವನಿಗೆ? ಆಗೈತೆ ಕಣ್ ಪಾರ್ವತಕ್ಕ, ಆಗಲೇ 15 16 ಆಗಿರ್ತದೆ. ಮತ್ತು ಈ ವಯಸ್ಸಲ್ಲಿ ಬಸ್ರಾಗರ? ಏನು ಕಾಲನೋ ಏನೋ ಕಣವ. ಕಣ್ ಪಾರ್ವತಿ, ನನಗಂತೂ ಬೇಸರನೇ ಆಗೋಯ್ತು ಕಣವ ಬೆಳಿಗ್ಗೆ ಕೇಳಿ ಈ ವಿಷಯನ. ಅದು ಏನು ಅಸಹ್ಯ ಜನಗಳು. ಬಸ್ರಾಗಕ್ಕೂ ಒಂದು ವಯಸ್ಸು ಅಂತಿರಕ್ಕಿಲ್ವಾ? ಇನ್ನೊಂದು 4-5 ವರ್ಷ ಆಗಿದ್ರೆ ಆ ಹುಡುಗಂಗೆ ಮದುವೆ ಆಗಿದ್ರೆ ಒಂದು ಮಕ್ಕಳಾಗಿರೋವಪ್ಪ. ಅಂಥದ್ರಾಗೆ ಅವ್ರವ್ವ ಇವಾಗ ಬಸ್ರಾಗ ಕೂತವಳಲ್ಲ, ಏನು ಕತೆ ಅಂತ ಹೇಳೋಣ. ಕಣಕ್ಕ, ಅಲ್ಲ ಹಂಗೂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈಗೇನು ಆ ಮಾತ್ರೆ ಗೀತ್ರೆ ಎಲ್ಲ ಬರ್ತದಲ್ಲಕ್ಕ, ಅಂಥದ್ದೇನಾದ್ರು ತಗೊಬಿಡೋದಲ್ವಾ ಅವಮ್ಮ? ಈಗೇನಕ್ಕ, ಈಗಿನವಕ್ಕೆ ಎಲ್ಲ ಗೊತ್ತಾಯ್ತದೆ. ಮಾತ್ರೆ ಅಂತ ಅದಂತಿದಂತೆ ಅಂತ ಎಲ್ಲ ತಗೋಬೋದು. ಇಲ್ಲ ಅಂದ್ರೂ ಮಕ್ಕಳು ಬೇಡ ಅಂದರೆ ಒಂದು 2-3 ತಿಂಗಳಾಗಿದ್ರೆ ಆ ಬರ್ಸನೂ ಮಾಡಿಸ್ಕೋಬೋದು ಕಣಕ್ಕ ಇವಾಗೇನು. ಕಣವ, ಅಂಥದ್ರಾಗಿ ಇವಳು ಹಿಂಗೆ ಮಾಡ್ಕೊ ಕೂತವಳಲ್ಲ. ಅವಳಿಗೂ ಏನು ಕಡಿಮೆ ವಯಸ್ಸಾದಿದ್ದದ? 40 ವರ್ಷ ಆಗೈತೆ ಹತ್ತತ್ರ.
ಹ್ಞೂ ಆಗಿರ್ತದೆ ಕಣಿ ಅವಳು ಪಾರ್ವತಿ. ಆ ಹುಡುಗಂಗೆ 15 ವರ್ಷ ಅಂದರೆ ಅವಳಿಗೆ 40 ಆಗಿರೋಕ್ಕಿಲ್ವಾ? ಆಗಿರ್ತದೆ. ಅಲ್ಲ ಕಣ್ ಗೌರಕ್ಕ, ಅವನ ತಮ್ಮನೇ ಹೇಳಿದ್ನ ನಿನಗೆ ಅವಳು ಬಸರಾಗೋಳೆ ಅದಕ್ಕೆ ನೋಡ್ಕೊಬರಕ್ಕೆ ಹೋಗಿದ್ದೆ ಅಂತ? ಏ ಹ್ಞೂ ಕಣ್ಲೆ ಜಯ, ನಾನು ಅವ್ನು ದಾರಿಲಿ ಹೋಯ್ತಾ ಇದ್ನಲ್ಲ, ಅವಾಗ ಕೇಳಿದೆ, ಏನಪ್ಪ ಅಪ್ರೂಪ್ದಂಗೆ ಅಕ್ಕನ ಮನೆಗೆ ಬಂದ್ಬಿಟ್ಟಿದ್ಯಾ ಅಂತ. ಅದಕ್ಕೆ ಅಕ್ಕ ಬಸ್ರಾಗೋಳೆ ಕಣಕ್ಕ, ಅದಕ್ಕೆ ನೋಡ್ಕೊಂಡು ಹೋಗುಮ ಅಂತ ಬಂದೆ ಅಂತ ಅಂದ್ಬಿಟ್ಟು ಅಂದ. ಏ ಜಯಕ್ಕ, ಇದ್ರೂ ಇರ್ಬೋದೇನೋ. ಯಾಕಂದರೆ ಈಗ ಒಂದು 2-3 ತಿಂಗಳಿಂದ ಅವಳು ಜಾಸ್ತಿ ಓಡಾಡ್ತಾನೆ ಇರ್ತಿದ್ದಿಲ್ಲ ಅಂತೀನಿ. ಆಮೇಲೆ ಮುಂಚೆಲ್ಲ ಎದ್ದು ಬಾಗ್ಲಿಗೆ ನೀರು ಹಾಕೋಳು, ಸಾರಿಸೋಳು, ಅದು ಇದು ಮಾಡೋಳು. ಈಗೀಗ ಕಾಣಿಸ್ತಾನೆ ಇರಲಿಲ್ಲ ಬೆಳಿಗ್ಗೆ ಹೊತ್ತು. ನಾನು ಹುಷಾರಿಲ್ವೇನೋ, ಅದಕ್ಕೆ ಬೆಳಿಗ್ಗೆನೇ ಎದ್ದು ಆಚೆ ಬರೋದು ಯಾಕೆ ಅಂತ ಸುಮ್ಮನೆ ಅವಳೇನೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹಿಂಗೈತೆ ವಿಷಯ. ಅದಕ್ಕೆ ನಿನ್ನೆನೋ ಮೊನ್ನೆನೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೋಯ್ತಾ ಇದ್ಲು. ಆಮೇಲೆ ಹೊಟ್ಟೆ ಮೇಲೂ ಆ ವಿಯಲ್ನ ಸುತ್ಕೊಂಡಿದ್ಲು. ಯಾರಿಗೂ ಕಾಣಿಸ್ಬಾರ್ದು ಅಂತಲೂ ಇವನು ಇಟ್ಕೊಂಡಿದ್ಲೇನೋ. ನಾನು ಮಾಮೂಲಿಯಾಗಿ ಈ ಹುಡುಗಿರು ಸ್ಟೇಲು ಪಾಲು ಅಂತ ಹಾಕತ್ತವಲ್ಲವ ವೇಲ್ನ, ಹಂಗೆ ಹಾಕೊಂಡವ್ರೇನೋ ಅಂತ ಅಂದ್ಕೊಂಡೆ. ಕಣ್ ಪಾರ್ವತಕ್ಕ, ನೀನು ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದರೆ ನಿಜ ಇರಬೇಕು. ಇನ್ನೇನು ಗೌರಕ್ಕಂಗುವೆ ಅವಳು ತಮ್ಮನೇ ಅಲ್ವ ಹೇಳಿರೋದು, ನಿಜನೇ ಹೇಳಿರ್ತಾನೆ. ಸುಮ್ಮನೆ ಯಾಕೆ ಹೇಳೋನು? ಹ್ಞೂ ಕಣ್ಲೆ ಪಾರ್ವತಿ. ಆದ್ರೂ ಈ ವಯಸ್ಸಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಏನು ಮಾಡೋಳು ಏನೋ ಅವಳು. ಕಣ್ ಗೌರಕ್ಕ, ಈಗ ಮಗ ಹುಟ್ಟಿ ಒಂಚೂರು ವಯಸ್ಸಿಗೆ ಬಂದು ಇವಳು ಮದುವೆಗಿದ್ಯಾ ಮಾಡೋಷ್ಟರಲ್ಲಿ 50-60 ವರ್ಷ ಆಗಿರ್ತದೆ ಇವಳಿಗೆ. ಏನು ಮಾಡೋಳು ಏನೋ ಕಣವ. ಕಣ್ಲೆ ಪಾರ್ವತಿ, ಅದರಲ್ಲೂ ಹೆಣ್ಮಗ ಆಗ್ಬಿಟ್ರೆ ಅಂತೂ ಬೋ ಕಷ್ಟ ಬಿಡು. ಎಲ್ಲದನ್ನೂ ಇವಳೇ ಮಾಡಬೇಕು ಪಾಪ. ಎಲ್ಲಿಂದ ಮಾಡೋಳು? ಬಸ್ರಿ ಬಾಣ್ತಿ ಎಲ್ಲ ಆದಾಗ ಹೆಂಗೆ ಮಾಡೋಳು ಇವಳು? 60 ವರ್ಷ ಆಗಿರ್ತದಲ್ಲ, ಇವಳೇ ಮುದುಕಿ ಆಗಿರ್ತಾಳೆ, ಇವಳೇ ಒಬ್ರನ್ನ ನೋಡ್ಕೋಬೇಕು. ಏನು ಮಾಡ್ತಾಳೆ ಇವಳು? ಬುದ್ಧಿ ಬೇಡವಾ ಅಷ್ಟೊಂದು ಇವಳಿಗೆ? ಅಯ್ಯೋ ಪಾರ್ವತಕ್ಕ, ಈಗಿನವು ಹಂಗೆ ಕಣಕ್ಕ. ಏನು ಹೇಳ್ತೀಯ ಬಿಡು ಹೋಗ್ಲಿ. ಅವ್ನ ಮಗ ಅವನಲ್ಲ, ಇನ್ನೇನು ದೊಡ್ಡವನಾಗವನು ಅವನು. ಅವ್ರ ಅಮ್ಮ ಒಂಟ್ಕಿಂತ ಹೋದ್ರೆ ಆತಗೆ ಅವ್ರ ಮಗನೇ ನೋಡ್ಕೊತಾನೆ ಮಗನೂ. ಇನ್ನೇನು ಮಾಡೋಕ್ಕಾಯ್ತದೆ ಇವಳು? ಕಣ್ತಕೋ, ಇನ್ನೇನು ಅವಳು ಹೊಂಟೋದ್ರೆ ಇನ್ನೇನು ಆ ಮಗಿದ್ವೆ ಮದುವೆಗಿದ್ವೆ ಅಲ್ಲವ ಅವ್ರ ಅಣ್ಣನೇ ನೋಡ್ಕೋಬೇಕು. ಇನ್ನೇನು 15 ವರ್ಷ ಅಂದರೆ ಅವನೇ ಸಾಕತ್ತನ್ ಬಿಡು ಹೊತ್ತಿಗೆ. ಬಾಣಿತನ ಗಿಣತನ ಎಲ್ಲವ ಅವನೇ ಮಾಡ್ಕೋಬೋದು ಆರಾಮಾಗಿ. ಕಣ್ ಏಳು ಪಾರ್ವತಿ, ಇವಾಗೇನು ಗಂಡು ಮಕ್ಳು ಎಲ್ಲವ ಮಾಡ್ಕೋತವೆ. ಅಯ್ಯೋ ನಮ್ಮ ಕಾಲ್ದಂಗೆ ಅಲ್ಲ ಕಣ ಬಿಡುವ. ನಮ್ಮ ಕಾಲದಾಗೆ ಗಂಡು ಮಕ್ಳಿಗೆ ನಾವೇ ಬಾಣ್ತಿರಾದ್ರೂ ಬಸ್ರಿರಾದ್ರೂ ನಾವೇ ನೋಡ್ಕೋಬೇಕಿತ್ತು. ಒಂದು ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿರ್ತಿರ್ಲಿಲ್ಲ ಬಿಡು. ಕಣಕ್ಕ, ಅಯ್ಯೋ ನಮ್ಮನೆದಂತೂ ಈಗಲೂ ಹಂಗೆ ಕಣಕ್ಕ. ಎಲ್ಲಿ ಕೂತಿದ್ದದು ಅಲ್ಲೇ ಕೂತಿರ್ತದೆ, ಅಲ್ಲೇ ಬೀಡಿ ಸೆತ್ತದೆ, ಅಲ್ಲೇ ಬಿಸಾಕ್ತದೆ, ಅಲ್ಲೇ ಕೂತಿರ್ತದೆ. ಎಷ್ಟು ದಿನ ಆದ್ರೂ ಅಲ್ಲಿಂದ ಅಡ್ಗಾಡೋದಿಲ್ಲ ಕಣಕ್ಕ. ನಾನು ಎಲ್ಲರೂ ಆ ಮಗ್ಳು ಮನೆಗೋ ಸೊಸೆರ ಮನೆಗೋ ಹೋದ್ರೆ ಅಂತೂ ಅದು ಎಲ್ಲೆಲ್ಲಿ ಪಾತ್ರೆ ಬಿದ್ದಿರ್ತದೋ ಅಲ್ಲೆಲ್ಲೇ ಬಿದ್ದಿರ್ತದೆ ಕಣಕ್ಕ. ಒಂಚೂರು ಎತ್ತಿಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ ನಮ್ಮ ಮನೆದು. ಊಟ ಗೀಟ ಮಾಡಿಟ್ಟೋಗಿದ್ರೆ ಉಣ್ಕೊಂಡು ಅಲ್ಲೇ ಪಾತ್ರೆ ಬಿಸಾಕೊಂಡು, ಎಂಜಲು ತಟ್ಟೆನೂ ಅಲ್ಲೇ ಬಿಸಾಕೊಂಡು, ಬೀಡಿನೂ ಎಲ್ಲ ಅಲ್ಲೇ ಬಿಸಾಕೊಂಡು ಕೂತಿರ್ತದೆ. ಅಯ್ಯೋ ಆಗಿನ ಕಾಲದವರೆಲ್ಲ ತಗೊಳ್ ಪಾರ್ವತಕ್ಕ, ಹಂಗೆ ನಮ್ಮ ಮನೆದುವೆ ಹಂಗೆ. ಇನ್ನೇನು ಅವ್ರು ನೀನೇನು ಬದಲಾಯಿಸೋಕೆ ಹೋಯ್ತೀಯ ಅವಳು? ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಈ ವಯಸ್ಸಲ್ಲಿ ಅವ್ರನ್ನ ಬದಲಾಯಿಸಿ ನೀ ಏನು ಮಾಡೋಕ್ಕಾಯ್ತದೆ ಇವಳು? ನಾವು ಹೆಂಗೋ ಇರೋ ತನಕ ನೋಡ್ಕೊಂಡು ತಳ್ಕೊಂಡು ಹೋಗೋದು ಆಟೆಯ. ಅಯ್ಯೋ ಪಾರ್ವತಕ್ಕ, ಅವ್ರು ಇವ್ರ ಮನೆ ಮಾತಾಡಿ ನಮಗೆ ಏನು ಪ್ರಯೋಜನ ಹೇಳು? ನಡಿ ಹೊಸಿವತ್ತು ನಿಮ್ಮ ಮನೆ ಬಂದು ಕೂತಿದ್ದು ಬರ್ತೀವಿ ಹಂಗೆ ಆತಗೆ. ಬನ್ನಿ ಆತಗೆ. ಕಾಪಿ ಗಿಪಿ ಇಟ್ಕೊಡ್ತೀನಿ, ಒಂಚೂರು ಕಾಪಿ ಗಿಪಿ ಕುಡ್ದು ಹೋಗುರಂತೆ. ಆಟೋ ತಿಂದ ನಿಂತ್ಕೊಂಡೆ ಮಾತಾಡ್ತಾಯಿದ್ದೀವಿ. ನನಗೂ ಯಾಕೋ ಸುಸ್ತಾದಂಗೆ ಆಯ್ತೈತೆ. ನಡೀರಿ ಮನೆ ಹೋಗುವ. ನಡಿಲೆ ಪಾರ್ವತಿ. ಪಾರ್ವತಿ, ಒಂಚೂರು ಈ ಸ್ಟ್ರಾಂಗಾಗಿ ಮಾಡಿಕೊಡೆ ನನಗೆ ಕಾಪಿಯಾ? ಓಹೋ ಗೌರಕ್ಕ, ನೀನು ಕಲಿತೆ ನೋಡು ಸೋಕಿಯಾ, ಸ್ಟ್ರಾಂಗ್ ಆಗಂತೆ. ಆಯ್ತು ಬಾ ಗೌರಕ್ಕ, ಮಾಡ್ಕೊಡ್ತೀನಿ. ವೀಕ್ಷಕರೇ, ನಾವೀಗ ಕಾಪಿ ಕುಡಿದು ಬರೋಣ ಅಂತ ಹೋಗ್ತಾಯಿದ್ದೀವಿ. ನೀವು ಸಂಜೆ ಆಗಿದ್ದರೆ ಹೋಗಿ ಬಿರ್ಬಿರ್ನೆ ಕಾಪಿ ಕುಡ್ಕೊಬಿಡಿ, ಆಯಿತಾ? ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.